ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ನೋಡಿ ಪರಲೋಕಕ್ಕೆ ಏರಲ್ಪಟ್ಟಂಥ ವಿಷಯಗಳನ್ನು ನಾವು ತಿಳ್ಕೊಂಡೆವು. ಮಂತ್ರವಾಗಿ ಕಳೆದ ಸಂಚಿಕೆಯಿಂದ ನಾವು ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಂಥ ವೇಳೆಯಲ್ಲಿ ಮಾಡಿದಂಥ ಉಪದೇಶಗಳು ಬೋಧನೆಗಳ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ಆತನು ಕಳೆದ ಸಂಚಿಕೆಯಲ್ಲಿ ಆತನ ಕಲಿಸುವಿಕೆಯಲ್ಲಿದ್ದಂಥ ಪ್ರತ್ಯೇಕತೆ, ಆತನ ಯಾವ ರೀತಿಯಲ್ಲಿ ಕಲಿಸ್ತಾ ಇದ್ದ ಮತ್ತು ಹೇಗೆ ಎಲ್ಲ ಕಲಿಸ್ತಾ ಇದ್ದ ಎಂಬಂಥ ವಿಷಯಗಳನ್ನು ನಾವು ಭಾಳ ವಿಸ್ತಾರವಾಗಿ ದೇವಸೇವಕ ನಮ್ಗೆ ಕಲಿಸಿಕೊಟ್ರು. ನಾನು ನೆನೆಸ್ತೇನೆ, ಅಂಥ ಟೀಚಿಂಗ್ ಮಾಡಿದಂಥ ರೀತಿ ಈ ಲೋಕದಲ್ಲಿ ಯಾರೂ ಇಲ್ಲ. ಮತ್ತು ಆತನೇ ಸೇವಕರು ಹೇಳಿದ ಹಾಗೆ ಕಳೆದ ಸಂಚಿಕೆಯಲ್ಲಿ ಆತನೇ ಗುರು ಎಂಬುದಾಗಿ, ನಿಜವಾಗಿ ಆತನ ಮಾದರಿಯನ್ನು ನೀವು ತೆಗೆದುಕೊಂಡಿದ್ದೀರಾ ಎಂಬುದಾಗಿ ನೆನೆಸ್ಕೊಳ್ತೇನೆ. ಒಂದು ವೇಳೆ ಇದನ್ನು ನೋಡದಿರುವುದಾದರೆ ನಮ್ಮ ಯೂಟ್ಯೂಬಲ್ಲಿ ಅಥವಾ ನಮ್ಮ ಯೂಟ್ಯೂಬಲ್ಲಿ ಅದು ವಿಡಿಯೋಗಳು ಇರ್ತದೆ, ನೀವು ಅದನ್ನು ನೋಡಿರಿ, ಕಲಿತ್ಕೊಳ್ರಿ. ಯಾಕಂದರೆ ಪ್ರತಿಯೊಬ್ಬರು ಉಪದೇಶಗಳಾಗಿರಬೇಕೆಂಬುದಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕೂಡ ಆಗಿರ್ತದೆ. ಮುಂದಿನ ಭಾಗದಲ್ಲಿ ಯೇಸುಸ್ವಾಮಿಯ ಮುಂದಿನ ಬೋಧನೆಗಳ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ. ನಮ್ಮದಲ್ಲಿ ಆಶ್ರಯ ಟಿವಿಯಲ್ಲಿ ಕಲಿಸುವುದಕ್ಕಾಗಿ ಬೆಂಗಳೂರಲ್ಲಿ ಸೇವೆ ಮಾಡುತ್ತಿರುವಂಥ ಹಾಗೂ ಪ್ರಾಧ್ಯಾಪಕರು ಕೂಡ ಆಗಿರುವಂಥ ದೇವಸೇವಕರು ನಮ್ಮದಲ್ಲಿದ್ದಾರೆ. ಪಾಸ್ಟರ್ ಸಜ್ಜಿ ವರ್ಗೀಸ್ ಅವರು, ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮವನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಯಲ್ಲಿ ನಾವು ಯೇಸು ಸ್ವಾಮಿ ಕಲಿಸಿದಂಥ ರೀತಿಗಳು, ಆತನ ಕಲಿಯುವಿಕೆಯಲ್ಲಿದ್ದಂಥ ಪ್ರತ್ಯೇಕತೆಗಳನ್ನು ನಾವು ನೋಡಿದೆವು. ಈಗ ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಂಥ ದಿವಸಗಳಲ್ಲಿ ಯಾವ ಯಾವ ವಿಷಯಗಳಲ್ಲಿ ಆತನು ಒತ್ತು ಕೊಟ್ಟು ಬೋಧಿಸ್ತಾ ಇದ್ದ ಹೇಳ್ಬೋದಾ ಪಾಸ್ಟರ್? ಖಂಡಿತ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿದ್ದಾಗ ಎಲ್ಲ ವಿಷಯಗಳು ಮಾತನಾಡಿದನು ಎಂಬುದಾಗಿ ನಮಗೆ ಹೇಳೋಕ್ಕಾಗಲ್ಲ. ಆದರೆ ಕೆಲವೊಂದು ವಿಷಯಗಳು ಬಹಳ ಪ್ರಾಮುಖ್ಯವಾಗಿ ಯೇಸು ಸ್ವಾಮಿ ತನ್ನ ಉಪದೇಶಗಳಲ್ಲಿ ಬಳಸಿದ್ದಾಗಿ ನಾವು ನೋಡ್ತೇವೆ. ನಾನು ಈ ಸಿನಾಪ್ಟಿಕ್ ಗಾಸ್ಪೆಲ್ಸ್ ಅಂದರೆ ಮತ್ತಾಯ, ಮಾರ್ಕ, ಲೂಕ ಈ ಮೂರು ಸುವಾರ್ತೆಯಲ್ಲಿ ಸಂಕ್ಷಿಪ್ತವಾಗಿ ಯಾವ್ಯಾವ ವಿಷಯಗಳನ್ನು ಯೇಸು ಸ್ವಾಮಿ ಆಯಾಯ ಸುವಾರ್ತಿಕರು ರೆಕಾರ್ಡ್ ಮಾಡಿದ್ದಾರೆ ಎಂಬುದಾಗಿ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಹುದುವಾಗಿ ನಾವು 4 ಸುವಾರ್ತೆಗಳಿಂದ ಯೇಸು ಕ್ರಿಸ್ತನ ಹುದುವಾದಂತಹ ಕಲಿಸುವಿಕೆಯನ್ನು ನೋಡೋದಾದರೆ ಒಂದು 10 ವಿಷಯಗಳನ್ನು ನಮಗೆ ಪಟ್ಟಿ ಹಾಕ್ಬೋದು. ಒಂದನೇದಾಗಿ ಯೇಸು ಕ್ರಿಸ್ತನು ಹೆಚ್ಚು ಮಾತನಾಡಿದ್ದು ವಾಕ್ಯದ ಕುರಿತಾಗಿ, ದೇವರ ವಾಕ್ಯದ ಕುರಿತಾಗಿ. ಯಾಕಂದರೆ ಅಂದಿನ ಕಾಲದಲ್ಲಿ ವಾಕ್ಯ ಎಂಬುವಂಥದ್ದು ಹಳೆ ಒಡಂಬಡಿಕೆಯಾಗಿತ್ತು. ಯೇಸು ಕ್ರಿಸ್ತನ ಕಾಲದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ. ಯೇಸು ಕ್ರಿಸ್ತನ ನಂತರ ಹೊಸ ಒಡಂಬಡಿಕೆ ಬಂತು. ಆವಾಗ ಅವರ ಕೈಲಿದ್ದದ್ದು ಧರ್ಮೋಪದೇಶ, ಅಂದರೆ 39 ಪುಸ್ತಕಗಳನ್ನ ಒಳಗೊಂಡಂತಹ ಹಳೆ ಒಡಂಬಡಿಕೆ. ಯೇಸು ಕ್ರಿಸ್ತನು ಆ ಧರ್ಮೋಪದೇಶದಲ್ಲಿ ಬಹಳ ಪ್ರವೀಣನಾಗಿದ್ದನು. ನಾನು ಈಗಾಗಲೇ ಹೇಳಿದ ಹಾಗೆ, ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ 12ನೇ ವಯಸ್ಸಿನಲ್ಲೇ ಆತನು ದೇವರ ವಾಕ್ಯವನ್ನು ಚೆನ್ನಾಗಿ ಕಲಿತವನಾಗಿದ್ದನು. ಆದ್ದರಿಂದ ಯೇಸು ಕ್ರಿಸ್ತನ ಟೀಚಿಂಗ್ಸ್ನಲ್ಲಿ ದೇವರ ವಾಕ್ಯಕ್ಕೆ ಯೇಸು ಕ್ರಿಸ್ತನ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದನು. ಹಳೆ ಒಡಂಬಡಿಕೆ ಅನೇಕ ಉದ್ಧರಣಿಗಳನ್ನು ಯೇಸು ಕ್ರಿಸ್ತನ ಉಪಯೋಗಿಸಿದಾಗಿ ನಾವು ನೋಡ್ತೇವೆ. ನಾವು 1-2 ಸಾರಿ ಯೋನನ ಕುರಿತಾಗಿ ಇಲ್ಲಿ ಮಾತನಾಡಿದ್ದುಂಟು. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 40ನೇ ವಚನದಲ್ಲಿ ಫರಿಸಾಯರು ಸೂಚನೆಯನ್ನು ತೋರಿಸಿ ಎಂಬುದಾಗಿ ಹೇಳಿದಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ಯೋನನಲ್ಲಿ ಆದ ಸೂಚನೆಯೇ ಹೊರತು ಇನ್ಯಾವ ಸೂಚನೆ ನಾನು ತೋರಿಸಿ ಅಂತ. ಆವಾಗ ಯೋನನ ಬಗ್ಗೆ ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತು ತಾನು ಅಂತ್ಯಕಾಲ ಶಾಸ್ತ್ರದ ಬಗ್ಗೆ ಕಲಿಸಿದಾಗ ಮನುಷ್ಯಕುಮಾರನ ಬರೋಣವು ನೋಹನ ಕಾಲದಂತೆ, ಆಮೇಲೆ ಲೋಟನ ಕಾಲದಂತೆ, ಅದೆಲ್ಲ ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತಿತ್ತು. ಪೂರ್ವಪಿತೃವಾದ ಅಬ್ರಹಾಮನ ಬಗ್ಗೆ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು. ನಾವು ಯೇಸು ಕ್ರಿಸ್ತನ ಮಾತುಗಳನ್ನು ಕಲಿಯುವುದಾದರೆ ಹಳ ಒಡಂಬಡಿಕೆಯಲ್ಲಿ ಒಳ್ಳೆಯ ಗ್ರಾಹ್ಯ ಇರುವುದಾಗಿ ನಾವು ನೋಡ್ತೇವೆ. ಆದ್ದರಿಂದ ದೇವರ ವಾಕ್ಯ ಬಹಳ ಇಂಪಾರ್ಟೆಂಟ್ ಆಗಿತ್ತು ಯೇಸು ಕ್ರಿಸ್ತನಿಗೆ. ಆದ್ದರಿಂದ ದೇವರ ವಾಕ್ಯದ ಕುರಿತು ತನ್ನ ಬೋಧನೆಯಲ್ಲಿ ನಾವು ಕಾಣ್ತೇವೆ. ಮತ್ತು ತ್ರಿಯೇಕತೆಯ ಕುರಿತಾಗಿ ಯೇಸು ಕ್ರಿಸ್ತನು ಅನೇಕ ಸಾರಿ ಪ್ರತ್ಯೇಕ ಯೋಹಾನನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಜೀವನದಲ್ಲಿ ತ್ರಿಯೇಕತೆಯ ಒಂದು ಬಹಳ ಶಕ್ತಿಯುತವಾದಂತಹ ಒಂದು ಆತನು ಬಹಿರಂಗವಾಗಿ ಕಲಿಸದಿದ್ದರೂ ಯೇಸು ಕ್ರಿಸ್ತನ ಜೀವನವೇ ಒಂದು ತ್ರಿಯೇಕತೆಗೆ ಒಂದು ಉದಾಹರಣೆಯಾಗಿತ್ತು. ಯಾಕಂದರೆ ಯೇಸು ಕ್ರಿಸ್ತನು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅಲ್ಲಿ ತಂದೆಯ ವಾಣಿ ಪವಿತ್ರಾತ್ಮನು ಪಾರಿವಾಳದ ರೂಪದಲ್ಲಿ ಇಳಿದು ಬರುವಂಥದ್ದು, ಮಗನು ದೀಕ್ಷಾಸ್ನಾನ, ಅಂದರೆ ಆ ತ್ರಯೇಕದ ಒಂದು ಸಮ್ಮಿಲನವನ್ನು ನಾವಿಲ್ಲಿ ಕಾಣ್ತೇವೆ.
ಅಂದರೆ ಈಗ ಅನೇಕರು ಹೇಳ್ತಾರೆ ತೈಕತ್ವದ ಬಗ್ಗೆ ಎಲ್ಲಿ ಸಹ ಇಲ್ಲ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಜೀವಿತನೇ ಅದನ್ನು ಬೋಧಿಸ್ತಾ ಇದ್ದ. ಹೌದು. ಆಮೇಲೆ ಯೇಸು ಕ್ರಿಸ್ತನು 28ನೇ ಅಧ್ಯಾಯದಲ್ಲಿ ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಯೇಸು ಕ್ರಿಸ್ತನು ಶಿಷ್ಯರನ್ನು ಕರೆದು ಕೊನೆಯದಾಗಿ ನೀವು ಭೂಲೋಕದ ಕಡೆಗೆ ಹೊರಟು ಹೋಗಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನೀವು ಅವರಿಗೆ ಏನು ಮಾಡಬೇಕು, ನಾನು ಸಾರಿದನ್ನೆಲ್ಲ ಉಪದೇಶಿಸಬೇಕು ಅಂತ. ಬೇಕಾದರೆ ಯೇಸು ಕ್ರಿಸ್ತನಿಗೆ ನನ್ನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡ್ರಿ ಅಂತ ಹೇಳ್ಬೋದಿತ್ತು. ಆದರೆ ಅಲ್ಲಿ ತ್ರಿಯೇಕ ನಾಮವನ್ನು ಉಪಯೋಗಿಸ್ತಾ ಇದ್ದಾನೆ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ. ಅದರಿಂದ ಅನೇಕ ಸಂದರ್ಭಗಳಲ್ಲಿ ನಾವು ಆ ಮಾತನ್ನು ತ್ರಿಯೇಕತೆಯ ಪರಾಮರ್ಶನಗಳನ್ನು ಕಾಣ್ತೇವೆ. ಪ್ರತ್ಯೇಕ ಯೋಹಾನ ಸುವಾರ್ತೆಯಲ್ಲಿ ನಾನು ತಂದೆಯು ಒಂದೇ ಆಗಿದ್ದೇವೆ, ನನ್ನನ್ನು ನೋಡಿದವನು ತಂದೆಯನ್ನು ನೋಡ್ತಾನೆ, ತಂದೆ ಆಡೋದನ್ನು ನಾನು ಆಡುತ್ತಾ ಇಲ್ಲ. ಫಿಲಿಪಿನಗಳಿದೆ ನಮಗೆ ತಂದೆಯನ್ನು ಸೋರಿಸು, ನನ್ನ ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಈಗ ಅನೇಕ ನುಡಿಗಳನ್ನು ನಾವು ಯೇಸು ಕ್ರಿಸ್ತನ ಬಾಯಿಂದ ತ್ರಿಯೇಕತೆಯ ಕುರಿತಾಗಿ ನಾವು ಕಾಣ್ತೇವೆ. ಆದ್ದರಿಂದ ಯೇಸು ಕ್ರಿಸ್ತನ ಬೋಧನೆಯಲ್ಲಿ ತ್ರಿಯೇಕತೆ ಒಂದು ವಿಷಯವಾದಾಗ ನಾವು ನೋಡ್ತೇವೆ. ಆಮೇಲೆ ಯೇಸು ಕ್ರಿಸ್ತನು ತನ್ನ ಕುರಿತಾಗಿ, ಯೇಸು ಎಂಬ ವ್ಯಕ್ತಿಯ ಕುರಿತಾಗಿ ಭಾಳ ಸ್ಪಷ್ಟವಾಗಿ ಯೇಸುವೇ ಹೇಳಿದ್ದಾನೆ, ನಾನು ಯಾರು ಎಂಬುದಾಗಿ. ಅಂದರೆ ಆ ಕಾಲದಲ್ಲಿ ತಂದೆಯನ್ನು ನಂಬುತ್ತಾ ಇದ್ದರು, ಆತ್ಮನನ್ನು ನಂಬುತ್ತಾ ಇದ್ದರು, ಆದರೆ ಮಗನನ್ನು ನಂಬ್ತಾ ಇರಲಿಲ್ಲ. ಅದಕ್ಕೋಸ್ಕರ ತನ್ನ ಉಪದೇಶಗಳಲ್ಲಿ ಹೆಚ್ಚು ಒತ್ತು ತನಗೋಸ್ಕರ ತಾನು ಕೊಟ್ಟಿದ್ರು. ಅಂದರೆ ನಾನು ಯಾರು, ನಾನೇ ಅದಕ್ಕೆ ಯೋಹಾನ ಸುವಾರ್ತೆ ನಾನೇ ಎಂಬ ಪದಪ್ರಯೋಗವನ್ನು ನಾವು ಬಹಳಷ್ಟು ಸಾರಿ ಕಾಣುತ್ತೇವೆ. ಅಂದರೆ ಯೇಸು ಎಂಬ ವ್ಯಕ್ತಿಗೆ ಅಲ್ಲಿ ಪ್ರಾಧಾನ್ಯತೆ ಕೊಡಲಾಗಿತ್ತು. ಆಮೇಲೆ ರಕ್ಷಣೆಯ ವಿಚಾರದಲ್ಲಿ ನಾವು ಅನೇಕ ಮಾತುಗಳನ್ನು ಯೇಸು ಸ್ವಾಮಿ ಆಡಿದ್ದಾಗಿ ನಾವು ನೋಡ್ತೇವೆ. ರಕ್ಷಣೆಗೆ ಬಯಸಿಕೊಂಡು ಬಂದವರಿಗೆ, ಪ್ರತ್ಯೇಕವಾಗಿ ನಿಕೋದಮನು ಮುಂತಾದಂಥ ವ್ಯಕ್ತಿಗಳಿಗೆ, ಧನಿಕನಾದಂಥ ಯೌವನಸ್ಥನಿಗೆ, ಅನೇಕರಿಗೆ ರಕ್ಷಣೆಯ ಕುರಿತಾದಂತಹ ಸಂದೇಶಗಳನ್ನು ತಾನು ಸಾರಿದಾಗಿ ನಾವು ನೋಡುತ್ತೇವೆ. ಆಮೇಲೆ ಇನ್ನು ಮುಂದಕ್ಕೆ ಹೋಗಿ ದೇವದೂತರ ಬಗ್ಗೆ ಅನೇಕ ಕಾರ್ಯಗಳನ್ನು ಯೇಸು ಕ್ರಿಸ್ತನು ಪದೇ ಪದೇ ಬೋಧಿಸಿದ್ದಾಗಿ ಹೇಳಿದ್ದಾಗಿ ನಾವು ನೋಡುತ್ತೇವೆ. ಯಾಕಂದರೆ ಯೇಸು ಕ್ರಿಸ್ತನ ಜೀವನವೇ ದೇವದೂತರಿಗೆ ಸಂಬಂಧಪಟ್ಟಂತೆ ಇತ್ತು. ಯೇಸು ಕ್ರಿಸ್ತನ ಜನನದ ಕುರಿತಾಗಿ ನಾವು ಕಾಣುವಾಗ ದೂತರು ಬಂದು ಮುಂಚಿತವಾಗಿ ತಿಳಿಸ್ತಿರು. ಗಲೀಲಾಯದ ನಜರೇತ್ ಎಂಬ ಊರಿನಲ್ಲಿ ಕನ್ನಿಕೆಯಾದ ಮರಿಯಳ ಬಳಿಯಲ್ಲಿ ದೂತನು ಹೋಗಿ ಅವಳಿಗೆ ಸಂದೇಶ ಕೊಡ್ತಾ ಇದ್ದಾನೆ. ಆಮೇಲೆ ಯೇಸು ಕ್ರಿಸ್ತನು ಹುಟ್ಟಿದಾಗ ದೂತರು ಬಂದು ಪರಲೋಕದಿಂದ ಇಳಿದು ಬಂದು ಗೀತೆಯನ್ನು ಆಡ್ತಾ ಇದ್ದಾರೆ. ಲೋಕದಲ್ಲಿ ಉಂಟಾಗುವ ಮಹಾ ಸಂತೋಷವನ್ನು ನಾವು ಸಾರ್ತಾ ಇದ್ದೇವೆ ಎಂಬುದಾಗಿ ಹೇಳುತ್ತಾ ಕುರುಬರಿಗೆ ದೂತರೇ ಯೇಸು ಕ್ರಿಸ್ತನ ಪರಿಚಯಪಡಿಸ್ತಾ ಇದ್ದಾರೆ. ಆಮೇಲೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಎಂಬುದಾಗಿ ದೂತರು ಹಾಡ್ತಾ ಇದ್ದಾರೆ. ಆಮೇಲೆ ನಾವು ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ಮಾಡಿಸಿಕೊಂಡು ಶೋಧನೆಗೊಳದಾಗ ದೂತರು ಬಂದು ಆತನಿಗೆ ಉಪಚಾರ ಮಾಡಿರು ಎಂಬುದಾಗಿ ಓದ್ತೇವೆ. ಗತ್ಸಮನೆ ತೋಟದಲ್ಲಿ ದೂತರವನ್ನು ಬಲಪಡಿಸಿರು ಎಂಬುದಾಗಿ ಓದ್ತೇವೆ. ಈ ರೀತಿ ಮತ್ತು ಯೇಸು ಕ್ರಿಸ್ತನ ಪುನರುತ್ಥಾನದ ಸಮಯದಲ್ಲಿ ದೂತರು ಬಂದು ನಾವು ನೋಡಿದೆವು, ಕಲ್ಲನ್ನು ಉರುಳಿಸಿದರು ಎಂಬುದಾಗಿ. ಆತನು ಪರಲೋಕಕ್ಕೆ ಏರಿಸಲ್ಪಡುವಾಗಲೂ ದೂತರು ಬಂದು ಹೇಳ್ತಾ ಇದ್ದಾರೆ, ಗಲೀಲಾಯ ಪುರುಷರು ನೀವು ಮೇಲಕ್ಕೆ ನೋಡಿ ನಿಂತಿರುವುದು ಯಾಕೆ ಎಂಬುದು. ಅಂದರೆ ಯೇಸು ಕ್ರಿಸ್ತನ ಜನನದಿಂದ ಪರಲೋಕಕ್ಕೆ ಒಯ್ಯಲ್ಪಡುವ ತನಕ ದೂತರ ಒಂದು ಒಡನಾಟವನ್ನು ನಾವು ಕ್ರಿಸ್ತನಲ್ಲಿ ನಾವು ಕಾಣ್ತೇವೆ. ಆದ್ದರಿಂದ ತಾನು ಒಂದು ಉಪದೇಶ ರೂಪವಾಗಿ ಸಾರದಿದ್ದರೂ ಯೇಸು ಕ್ರಿಸ್ತನ ಜೀವನದಲ್ಲಿ ದೂತರ ಒಂದು ಕೆಲಸವನ್ನು ನಾವು ಕಾಣ್ತೇವೆ. ಅದರಿಂದ ನಮಗೆ ಯೇಸು ಕ್ರಿಸ್ತನ ಕಲಿಯುವಾಗ ದೂತರನ್ನು ಮತ್ತು ಅವರ ಸೇವೆಗಳ ಕುರಿತಾಗಿ ಕಲಿಯುವುದಕ್ಕಾಗಿ ಸಾಧ್ಯ. ಆಮೇಲೆ ನಮಗೆ ಪವಿತ್ರಾತ್ಮನ ಕುರಿತಾಗಿ ಯೇಸು ಕ್ರಿಸ್ತನು ಬಹಳಷ್ಟು ಮಾತನಾಡಿದ. ಪ್ರತ್ಯೇಕವಾಗಿ ಯೋಹಾನ ಸುವಾರ್ತೆ 14, 15, 16 ಅಧ್ಯಾಯಗಳಲ್ಲೆಲ್ಲ 16ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಾನು ಹೋಗಿ ಯಾತಕ್ಕಾಗಿ ಪವಿತ್ರಾತ್ಮನನ್ನು ನಿಮ್ಮ ಬಳಿಯಲ್ಲಿ ಕಳಿಸ್ತಾ ಇದ್ದೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಯೋಹಾನ ಸುವಾರ್ತೆ ಹೆಚ್ಚು ಪವಿತ್ರಾತ್ಮನಿಗೆ ಒತ್ತು ಕೊಟ್ಟು ಯೋಹಾನ ಬರೆದಿದ್ದಾನೆ. ಯೇಸು ಕ್ರಿಸ್ತನ ಆಡಿದ ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಅನೇಕ ಉಪದೇಶಗಳನ್ನು ನಮಗೆ ಯೋಹಾನ ಸುವಾರ್ತೆಯಿಂದ ಕಲೀಲಿಕ್ಕೆ ಸಾಧ್ಯ. ಆಮೇಲೆ ಮನುಷ್ಯನ ಕುರಿತಾಗಿ ಯೇಸು ಸ್ವಾಮಿ ಮಾತನಾಡಿದ್ದಾನೆ. ಮನುಷ್ಯನ ಯಾರು ಎಂಬುದಾಗಿ ಮನುಷ್ಯನಿಗೆ ಯೇಸು ಸ್ವಾಮಿ ಭಾಳ ಬೆಲೆ ಕೊಟ್ಟು ಮಾತನಾಡಿದ್ದಾಗಿ ನಾವು ನೋಡ್ತೇವೆ. ಆಮೇಲೆ ಸಭೆಯ ಕುರಿತಾಗಿ ಬಹಳಷ್ಟು ಯೇಸು ಕ್ರಿಸ್ತನು ಮಾತನಾಡಿದ್ದಾನೆ. ಪ್ರತ್ಯೇಕವಾಗಿ ಮತ್ತಾಯ 16, 18 2 ಅಧ್ಯಾಯಗಳಲ್ಲಿ ಸಭೆಯ ಕುರಿತಾಗಿ ಯೇಸು ಕ್ರಿಸ್ತನು ಶಕ್ತಿಯುತವಾದಂತಹ ಸಂಗತಿಗಳನ್ನು ನಮಗೆ ಕಲಿಸಿಕೊಟ್ಟಿರೋದಾಗಿ ನಾವು ನೋಡ್ತೇವೆ. ಮತ್ತು ಭವಿಷ್ಯತ್ ಕಾಲದ ಕುರಿತಾಗಿ ಎಸ್ಕಟಾಲಜಿಕಲ್ ಟೀಚಿಂಗ್ಸ್ ಅದು ಬಹಳ ಪ್ರಾಮುಖ್ಯವಾಗಿತ್ತು. ಯಾಕಂದರೆ ಒಲಿವೆಟ್ ಆತನ ಎಣ್ಣೆ ಮರಗಳ ಗುಡ್ಡದಲ್ಲಿನ ಸಂಭಾಷಣೆ, ಆ ಉಪದೇಶ ಸಂಪೂರ್ಣವಾಗಿ ಅಂತ್ಯಕಾಲಕ್ಕೆ ಸಂಬಂಧಪಟ್ಟದಾಗಿತ್ತು. ಯಾಕಂದರೆ ನಮ್ಮ ಹಾಗೆ ಶಿಷ್ಯರಿಗೂ ಒಂದು ಕುತೂಹಲ ಇತ್ತು, ಅಂತ್ಯಕಾಲದಲ್ಲಿ ನಡೆಯುತ್ತದೆ ಎಂಬುದಾಗಿ. ನೀನು ಯಾವಾಗ ರಾಜ್ಯವನ್ನು ಸ್ಥಾಪಿಸ್ತಿ, ನೀನು ಯಾವಾಗ ಅರಸನಾಗಿ ಬರ್ತಿ ಎಂಬುದು ಶಿಷ್ಯರ ಒಂದು ಪ್ರಶ್ನೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯೇಸು ಕ್ರಿಸ್ತನು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ ಪೂರ್ತಿ
ಭವಿಷ್ಯತ್ ಕಾಲ ಸಂಬಂಧಪಟ್ಟ ವಿಚಾರಗಳನ್ನು ಕಲಿಸುವುದಕ್ಕಾಗಿ ಈ ರೀತಿ ಯೇಸು ಕ್ರಿಸ್ತನು ಅನೇಕ ವಿಷಯಗಳಿಗೆ ಒತ್ತು ಕೊಟ್ಟು ಆತನು ಅವರನ್ನು ಕಲಿಸಿದಾಗಿ ನಾವು ನೋಡ್ತೇವೆ. ಪಾಸ್ಟೇ, ಯೇಸು ಸ್ವಾಮಿಯ ಬೋಧನೆ ಕುರಿತಾಗಿ ನೀವು ಹೇಳ್ತೀರಾ. ಈಗ ಸುವಾರ್ತೆ, ಸಮಕಾಲೀನ ಸುವಾರ್ತಿಕರು ಎಲ್ಲವನ್ನು ಸೇರಿಸಿ ಎಲ್ಲರೂ ಸಹ ಎಲ್ಲವನ್ನು ಬರೆದಿದ್ದಾರೆ, ಅಥವಾ ಅವರು ಯಾವುದಕ್ಕೆ ಒತ್ತು ಕೊಟ್ಟು ಬರೆದಿದ್ದಾರೆ, ಹೇಗೆ ಬರೆದಿದ್ದಾರೆ ಪಾಸ್ಟೇ? ಅಂದರೆ ನಾವು ಈ 4 ಸುವಾರ್ತೆಗಳನ್ನು ಕಲಿಯುವಾಗ ಅದರಲ್ಲಿ ಯೇಸುವಿನ ಬೋಧನೆಗಳಿಗೆ ಹೆಚ್ಚು ಒತ್ತು ಕೊಟ್ಟಂಥದ್ದು ಮತ್ತಾಯನಾಗಿದ್ದಾನೆ. ಮತ್ತಾಯನ ಸುವಾರ್ತೆ ಒಂದು ಬೋಧನೆಯ ಸುವಾರ್ತೆ ಅಂತಲೇ ನಮಗೆ ಕಲಿಬೋದು. ಯಾಕಂದರೆ ಮಾರ್ಕನು ಅಷ್ಟೊಂದು ಬೋಧನೆ ಹೇಳ್ತಾ ಇಲ್ಲ. ಲೂಕನು ಯೇಸು ಕ್ರಿಸ್ತನ ಬೋಧನೆಗಳಿದ್ದಾಗ್ಯೂ ಸಹ ಲೂಕನು ಅಷ್ಟೊಂದು ಪ್ರಾಧಾನ್ಯತೆ ಕೊಡೋದು. ಮತ್ತು ಮತ್ತಾಯಿ ಬಿಟ್ಟರೆ ಮತ್ತೆ ಯೋಹಾನನ ಸುವಾರ್ತೆಯಲ್ಲಿ ನಾವು ಹೆಚ್ಚು ಬೋಧನೆಯನ್ನು ಕಾಣುವಂಥದ್ದು. ಅದರಿಂದ ಮತ್ತಾಯಿ ಮತ್ತು ಯೋಹಾನ ಹೆಚ್ಚು ಬೋಧನೆಗೆ ಪ್ರಾಧಾನ್ಯತೆ ಕೊಡೋದು. ಲೂಕನು ಕೆಲವು ಚರಿತ್ರಾಧಾರಗಳಿಗೆ ಚರಿತ್ರೆಯನ್ನು ಹುಡುಕಿಕೊಂಡು ಬಂದಿದ್ದಾನೆ. ಹಿನ್ನೆಲೆಗಳು ಲೂಕನ ಸುವಾರ್ತೆಯಲ್ಲಿದೆ. ಮತ್ತು ಪ್ರಾರ್ಥನಾ ಜೀವಿತ, ಯೇಸು ಕ್ರಿಸ್ತನ ಪ್ರಾರ್ಥನೆ ಮತ್ತು ಆತನು ಯಾವ ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದನೋ ಆತನ ಪ್ರಾರ್ಥನೆಗೆ ಸಂಬಂಧಪಟ್ಟಂತಹ ಸಾಮ್ಯಗಳು, ಇವುಗಳೆಲ್ಲ ಜಾಸ್ತಿ ನಾವು ಲೂಕನ ಸುವಾರ್ತೆಯಿಂದ ಕಲಿತೇವೆ. ಮತ್ತು ಲೂಕನು ಪವಿತ್ರಾತ್ಮನಿಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ. ಪವಿತ್ರಾತ್ಮನ ಕುರಿತಾದಂತಹ ಕೆಲವು ಕ್ರಿಯೆಗಳು, ಪವಿತ್ರಾತ್ಮನ ಒಡನಾಟ, ಪವಿತ್ರಾತ್ಮನ ವ್ಯವಹಾರಗಳೆಲ್ಲ ಹೆಚ್ಚು ನಾವು ಲೂಕನು ಪವಿತ್ರಾತ್ಮನಿಗೂ ಮತ್ತು ಪ್ರಾರ್ಥನಾ ಜೀವಿತಕ್ಕೂ ಬಹಳಷ್ಟು ಇಂಪಾರ್ಟೆಂಟ್. ಅಂದರೆ ಒಬ್ಬೊಬ್ಬರು ಅವರವರ ಅಭಿರುಚಿಗೆ ತಕ್ಕಂತೆ ಮತ್ತು ಅವರವರ ಓದುಗರಿಗೆ ತಕ್ಕಂತೆ. ಈಗ ಮತ್ತಾಯನ ಓದುಗರು ಯಹೂದ್ಯರಾಗಿದೆ, ಅದರಿಂದ ಅವರಿಗೆ ತಕ್ಕಂತೆ ಮತ್ತಾಯನ ಏನು ಮಾಡಿದ್ದಾನೆ, ವಿವರಿಸ್ತಾನೆ. ಮತ್ತು ದೇವರ ರಾಜ್ಯ ಸಂಬಂಧವಾಗಿ ಹೆಚ್ಚು ಉಪದೇಶಗಳು ಕೊಟ್ಟಿರುವಂಥದ್ದು, ಹೆಚ್ಚು ಸಾಮ್ಯಗಳು ಕಾಣುವುದೆಲ್ಲ ಮತ್ತಾಯನ ಸುವಾರ್ತೆಯಲ್ಲಿ. ನಾವು ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಟೀಚಿಂಗ್ಸನ್ನು ನಾವು ಕಲಿಯುವುದಾದರೆ, ಒಂದನೇದಾಗಿ ನಾನು ಈಗಾಗಲೇ ಹೇಳಿದೆ, ಮತ್ತಾಯ 5, 6, 7 3 ಅಧ್ಯಾಯಗಳಲ್ಲಿ ಸರ್ಮನ್ ಆನ್ ದ ಮೌಂಟ್, ಬೆಟ್ಟದ ಮೇಲಿನ ಪ್ರಸಂಗ, ಅದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ. ದೇವರ ರಾಜ್ಯ ಏನು, ದೇವರ ರಾಜ್ಯದ ಪ್ರಜೆಗಳು ಹೇಗಿರಬೇಕು ಎಂಬುದು ಯೇಸು ಕ್ರಿಸ್ತನು ಆ ಬೆಟ್ಟದಲ್ಲಿ ಕೂತು ಶಿಷ್ಯರಿಗೆ ಕಲಿಸಿದರು. ಆ್ಯಕ್ಚುಲಿ ಅನೇಕರು ಹೇಳ್ತಾರೆ ಈ ಏನು ಬೆಟ್ಟದ ಮೇಲಿನ ಪ್ರಸಂಗ ಅದು ಪ್ರಾಯೋಗಿಕ ಮಾಡ್ಬೋದಾ ಅಂತ. ನನ್ನ ಹತ್ರ ಅನೇಕರು ಕೇಳಿದ್ದಾರೆ. ಯಾಕಂದರೆ ಅದು ಇಂಪಾಸಿಬಲ್. ಯಾಕಂದರೆ ಮೋಶೆಯ ಧರ್ಮಶಾಸ್ತ್ರಕ್ಕಿಂತ ಕಠಿಣವಾಗಿದೆ ಅದು. ಯಾಕಂದರೆ ಮೋಶೆ ಹೇಳ್ತಾ ಇದ್ದಾನೆ ಕೊಲೆ ಮಾಡಬಾರ್ದು, ಅಂದರೆ ಕತ್ತಿಯಿಂದ ಒಬ್ಬ ಮನುಷ್ಯನ ಇರಿದು ಕೊಲೆ ಮಾಡಬಾರ್ದು ಅಂತ. ಆದರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ಸಹೋದರನನ್ನು ನೀಚ ಎಂಬುದಾಗಿ ಹೇಳಿದರೆ, ಅಂದರೆ ನೀವು ಆಡುವ ಮಾತುಗಳ ಮೂಲಕ ನೀವು ಒಬ್ಬನನ್ನು ಕೊಲೆ ಮಾಡ್ಬೋದು ಅಂತ ಅಲ್ವಾ. ಯೇಸು ಕ್ರಿಸ್ತನ ಏನು ಮೋಶೆ ಧರ್ಮಶಾಸ್ತ್ರದಲ್ಲಿ ವ್ಯಭಿಚಾರ ಮಾಡಬಾರದೆಂಬುದಾಗಿ, ಆದರೆ ಸ್ತ್ರೀಯನ್ನು ಮೋಹಿಸಿ ನೋಡುವಾಗಲೇ ನೀವು ಮನಸ್ಸಿನಲ್ಲಿ ವ್ಯಭಿಚಾರ ಮಾಡಿದಿರಿ. ನೋಡಿ, ಮೋಶೆ ಧರ್ಮಶಾಸ್ತ್ರಕ್ಕಿಂತ ಕಠಿಣವಾದದ್ದು, ಇದನ್ನು ಯಾರಿಗೆ ಪಾಲಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಅನೇಕರು ಕೇಳಿದುಂಟು. ಆದರೆ ದೇವರು ಯಾವತ್ತೂ ಪಾಲನೆ ಮಾಡಲಿಕ್ಕೆ ಆಗದನ್ನು ನಮಗೆ ಉಪದೇಶಿಸುವುದಿಲ್ಲ. ಖಂಡಿತ ನಮಗೆ ಅದನ್ನು ಪಾಲಿಸಲಿಕ್ಕೆ ಸಾಧ್ಯ. ಅದು ದೇವರಾತ್ಮನ ಸಹಾಯದಿಂದ ನಮಗೆ ಸಾಧ್ಯ. ಅದಕ್ಕೆ ನಾನು ಸಹಾಯಕ ನಿಮಗೆ ಕೊಡ್ತೇನೆ. ಯಾತಕ್ಕಾಗಿ ಸಹಾಯಕನ ಕೊಡೋದು? ನಾನು ಬೋಧಿಸಿದೆಲ್ಲ ನೀವು ಪಾಲನೆ ಮಾಡಲಿಕ್ಕೆ ನಿಮ್ಮಿಂದ ಆಗಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ನನ್ನ ಆತ್ಮನನ್ನು ನಿಮಗೆ ಸಹಾಯಕನಾಗಿ ಕೊಡ್ತಾ ಇದ್ದೇನೆ. ನಿಜವಾದ ಪವಿತ್ರಾತ್ಮ ನಮ್ಮೊಳಗೆ ಬರುವುದಾದರೆ ಯೇಸು ಆಡಿದಂತೆ, ಯೇಸು ನಡೆದಂತೆ ನಡೀಲಿಕ್ಕೆ ನಮ್ಮನ್ನು ಪವಿತ್ರಾತ್ಮ ಸಹಾಯ ಮಾಡ್ತಾನೆ. ಅದಕ್ಕಾಗಿ ಆತನು ಅದಕ್ಕಿರುವ ಸಹಾಯವನ್ನು ಒದಗಿಸಿಯೇ ಈ ಉಪದೇಶ ಕೊಟ್ಟಿರುವಂಥದ್ದು. ಅಲ್ಲದೆ ಸುಮ್ಮನೆ ಮಾಡಲಿಕ್ಕೆ ಆಗದಂಥದ್ದನ್ನು ಯೇಸು ಬೋಧಿಸಲಿಲ್ಲ. ಯೇಸು ಅದನ್ನು ಮಾಡಿ ತೋರಿಸಿದ್ದಾನೆ. ಅದರ ಅರ್ಥ ನಮಗೂ ಸಹ ಮಾಡಬಹುದೆಂಬುದಾಗಿ. ಆದ್ದರಿಂದ ಮತ್ತಾಯನು ಸರ್ಮನ್ ಆನ್ ದ ಮೌಂಟ್, ಮತ್ತಾಯನ ಸುವಾರ್ತೆ, ಲೂಕನು ಸಹ ಅದನ್ನು ಬರೆದಿದ್ದಾಗಿದ್ದರು. ಲೂಕನ ಪ್ರಕಾರ ಯೇಸು ಕ್ರಿಸ್ತನು ಒಂದೇ ಸ್ಥಳದಲ್ಲಿ ಕೂತಲ್ಲ ಮಾತನಾಡಿದ್ದು, ಅಲ್ಲಲ್ಲಿ ಮಾತನಾಡಿದಿರುವುದಾಗಿ. ಲೂಕನ ಅದನ್ನು ಅಲ್ಲಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಯೇಸು ಅದನ್ನು ಆಡುವುದಾಗಿ ನಾವು ನೋಡ್ತೀವಿ. ಆದರೆ ಮತ್ತಾಯನ ಒಂದೇ ಸ್ಟ್ರಕ್ಚರ್ನಲ್ಲಿ ಅದನ್ನು 3 ಅಧ್ಯಾಯಗಳಲ್ಲಿ ಯೇಸು ಕಂಟಿನ್ಯೂಸ್ ಆಗಿ ಮಾತನಾಡಿದ್ದಾಗಿ ನಾವು ನೋಡ್ತೀವಿ. ಒಂದು ವೇಳೆ ಯೇಸು ಕ್ರಿಸ್ತನು ಅದನ್ನು ಒಂದೇ ಸಮಯದಲ್ಲಿ ಮಾತನಾಡಿದ್ದಾಗಿರಲಿಕ್ಕಿಲ್ಲ, ಅಲ್ಲಲ್ಲಿ ಸಂದರ್ಭಕ್ಕೆ ತಕ್ಕಂತೆ. ಆದರೆ ಮತ್ತಾಯನ ಏನು ಮಾಡ್ತಾ ಇದ್ದಾನೆ, ಅದನ್ನು ಒಂದೇ ಕಂಟಿನ್ಯೂಷನ್ ಆಗಿ ಅದನ್ನು ಬರೆಯುತ್ತಿರುವುದಾಗಿ ನಾವು ನೋಡ್ತೀವಿ. ಅದರಿಂದ ಮತ್ತಾಯನ ಸುವಾರ್ತೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಕಲಿಸುವಿಕೆ ಬೆಟ್ಟದ ಮೇಲಿನ ಸಂದೇಶ. ಆಮೇಲೆ ತನ್ನ ಶಿಷ್ಯರಿಗೆ ತಾನು ಆಡುವಂತಹ ಪ್ರತ್ಯೇಕವಾಗಿ ಸೇವೆಗಾಗಿ ಕಳಿಸುವಾಗ ಕೊಡುವಂಥ ಉಪದೇಶಗಳು ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು.
ನೀವು ಹೋಗುವಾಗ ಏನೇನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಅಲ್ಲಿ ನೀವು ಹೇಗೆ ವಿವರಿಸಬೇಕು, ಯಾರ ಮನೇಲಿ ಉಳ್ಕೊಳ್ಬೇಕು, ನೀವು ಏನೇನು ಸಾರಬೇಕು ಇತ್ಯಾದಿ ಸಂಗತಿಗಳನ್ನೆಲ್ಲ ಸಿಸ್ಟರ್ನ ಸೇವೆಗಾಗಿ ಕಳಿಸುವಾಗ ಅವ್ರನ್ನ ಚಾರ್ಜ್ ಮಾಡುವಂತಹ ಸಂದೇಶಗಳನ್ನು ನಾವು ಮತ್ತಾಯನ ಸುವಾರ್ತೆಯಲ್ಲಿ ಕಾಣ್ತೇವೆ. ಆಮೇಲೆ ದೇವರ ರಾಜ್ಯದ ಕುರಿತಾದ ಸಾಮ್ಯಗಳು ಪ್ರತ್ಯೇಕವಾಗಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಾವು ಬರುವಾಗ 7 ಸಾಮ್ಯಗಳು ನೋಡ್ತೇವೆ. ಅದೆಲ್ಲ ಆರಂಭಿಸು ದೇವರ ರಾಜ್ಯ ಇಂಥದಕ್ಕೆ ಹೋಲಿಕೆಯಾಗಿದೆ, ದೇವರ ರಾಜ್ಯವನ್ನು ನಾವು ಇದಕ್ಕೆ ಹೋಲಿಸಬಹುದು ಎಂಬುದಾಗಿ ಹೇಳಿಕೊಂಡು ದೇವರ ರಾಜ್ಯ ಏನೆಂಬುದಾಗಿ ಸಾಮ್ಯಗಳ ಮೂಲಕ ಹೆಚ್ಚು ಮಾತನಾಡಿದ್ದು ಮತ್ತಾಯನ ಸುವಾರ್ತೆಯಲ್ಲಿ ಪ್ರತ್ಯೇಕ 13ನೇ ಅಧ್ಯಾಯದಲ್ಲಿ. ಆಮೇಲೆ ನಾವು ಕ್ಷಮಾಪಣೆಯ ಬಗ್ಗೆ, ಇತರರನ್ನು ಕ್ಷಮಿಸುವುದರ ಬಗ್ಗೆ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಕೆಲವು ಸಾಮ್ಯಗಳನ್ನು ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ಹೆಚ್ಚು ಸಹೋದರನೊಂದಿಗೆ ಒಂದಾಗುವುದರ ಕುರಿತಾಗಿ, ಸಹೋದರನ ಕ್ಷಮಿಸುವುದರ ಬಗ್ಗೆ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಉಪದೇಶವನ್ನು ಕಾಣ್ತೇವೆ. ಆಮೇಲೆ ಫರಿಸಾಯರ ಮತ್ತು ಶಾಸ್ತ್ರಿಗಳ ಬಗ್ಗೆ ಎಚ್ಚರಿಕೆಯ ಕುರಿತಾಗಿ ಸ್ವಾಮಿ ಮಾತನಾಡ್ತಾ ಇದ್ದಾನೆ. ಅಂದರೆ ಫರಿಸಾಯರ ಫರಿಸಾಯರು ಮತ್ತು ಶಾಸ್ತ್ರಿಗಳನ್ನು ಸ್ವಾಮಿ ಖಂಡಿಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ ನಾವು ಕಲಿಯೋದಾದರೆ ಒಂದು ಅಧ್ಯಾಯ ಪೂರ್ತಿ ಅವರ ವಿಚಾರ ನೀವು ಎಚ್ಚರಿಕೆ ಉಳ್ಳವರಾಗಿರಿ ಅಂತೇಳಿ ಯೇಸು ಸ್ವಾಮಿ ದೀರ್ಘವಾಗಿ ಆ ವಿಚಾರದಲ್ಲಿ ಅವ್ರನ್ನ ಖಂಡಿಸಿ ಶಿಷ್ಯರಿಗೆ ಕೆಲವು ಪಾಠಗಳನ್ನು ಕಲಿಸ್ತಾ ಇದ್ದಾರೆ. ಅಂದರೆ ನೀವು ಅವರು ನಿಮಗೆ ಅಧಿಕಾರಿಗಳಾದರೆ ಅವರು ಹೇಳುವಂತೆ ಮಾಡಿರಿ, ಆದರೆ ಅವರ ನಡತೆಯನ್ನು ಅನುಸರಿಸಬೇಡ್ರಿ ಎಂಬುದಾಗಿ 23ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ನಾವು ಓದ್ತೇವೆ. ಆಮೇಲೆ ಮತ್ತಾಯನ ಸುವಾರ್ತೆ 24, 25 2 ಅಧ್ಯಾಯ ಓದುವಾಗ ಒಲಿವರ್ ಡಿಸ್ಕೋರ್ಸ್ ಎಂಬುದಾಗಿ, ಅಂದರೆ ಎಣ್ಣೆ ಮರಗಳ ಗುಡ್ಡದಲ್ಲಿ ಯೇಸು ಸ್ವಾಮಿ ಆಡಿದಂತಹ ಭವಿಷ್ಯತ್ಕಾಲ ವಿಚಾರವಾಗಿ 2 ಅಧ್ಯಾಯ ಪೂರ್ತಿ ಯೇಸು ಕ್ರಿಸ್ತನು ಎಣ್ಣೆ ಮರಗಳ ಗುಡ್ಡದಲ್ಲಿ ಅಂತ್ಯಕಾಲ ಶಾಸ್ತ್ರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದರಿಂದ ಮತ್ತಾಯನ ಸುವಾರ್ತೆಯಲ್ಲಿ ಹೆಚ್ಚು ಉಪದೇಶಗಳಿಗೆ ಪ್ರಾಧಾನ್ಯತೆ ಮತ್ತಾಯನ ಕೊಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಅದ್ಭುತಗಳಿಗಿಂತಲೂ ಯೇಸು ಕ್ರಿಸ್ತನು ಆಡಿದ ಸಂಗತಿ, ಅಂದರೆ ಯೇಸು ಮಾಡಿದ್ದಕ್ಕಿಂತ ಯೇಸು ಆಡಿದ್ದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಮತ್ತಾಯನ ಕೊಡ್ತಾ ಇದ್ದಾನೆ. ಆದ್ದರಿಂದ ಮತ್ತಾಯನ ಸುವಾರ್ತೆ ನಮಗೆ ಕಲೀಲಿಕ್ಕೆ ಬಹಳಷ್ಟಿದೆ. ಮತ್ತಾಯನ ಸುವಾರ್ತೆಯಲ್ಲಿ ಅದನ್ನು ನಾವು ಕ್ರಮಬದ್ಧವಾಗಿ ಕಲಿತರೆ ಅನೇಕ ಸಂಗತಿಗಳನ್ನು ನಮಗೆ ಮತ್ತಾಯನ ಸುವಾರ್ತೆಯಿಂದ ಕಲಿಬೋದು. ಪಾಸ್ಟರ್ ನೀವು ಓಕೆ ಸ್ಟಾರ್ಟ್ ಮಾಡಿ. ಪಾಸ್ಟರ್ ನೀವು ಆಗನೇ ಹೇಳಿದ್ದೀರಾ, ಮತ್ತಾಯ ಮತ್ತು ಯೋಹಾನನು ಯೇಸು ಕ್ರಿಸ್ತನ ಉಪದೇಶವನ್ನು ಜಾಸ್ತಿಯಾಗಿ ಅವನಲ್ಲಿ ಫೋಕಸ್ ಮಾಡಿ ಬರೆಯುವುದನ್ನು ನಾವು ನೋಡ್ತೇವೆ ಅಂತ ಹೇಳಿದ್ದೀರಾ. ಅಂದರೆ ಇದಿರ್ಬೋದು, ಅಂದರೆ ಯೇಸು ಸ್ವಾಮಿ ಒಟ್ಟಿಗೆ ಅವರು ಇಬ್ಬರು ಶಿಷ್ಯರಿದ್ದವರು, ಮತ್ತು ಆ ಕಾರಣದಿಂದ ಇರ್ಬೋದಾ ಪಾಸ್ಟರ್? ಕಾರಣಗಳಲ್ಲಿ ಒಂದು ಅದು ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಇಬ್ಬರು ಮತ್ತಾಯ ಮತ್ತು ಯೋಹಾನ, ಯಾಕಂದರೆ ಅವರು ನೇರವಾಗಿ ಕೇಳಿಸಿಕೊಂಡದ್ದು. ಮಾರ್ಕ ಮತ್ತು ಲೂಕ ಯಾರು ಪೇತ್ರನ ಮತ್ತು ಪೌಲನ ಶಿಷ್ಯರು. ಆದ್ದರಿಂದ ಅವರು ಇನ್ನೊಬ್ಬರಿಂದ, ಮೊದಲನೇ ಶಿಷ್ಯರಿಂದ ಕೇಳಿಸಿ ಅವರು ಬರೆದಿರುವಂಥದ್ದು. ಆದ್ದರಿಂದ ಲೂಕ ಇನ್ನೂ ಸ್ವಲ್ಪ ಕೂಲಂಕಷವಾಗಿ ಎಲ್ಲ ಹುಡುಕಿ ಬರೆದಿದ್ದಾನೆ. ಆದರೆ ಮಾರ್ಕನ ಸುವಾರ್ತೆನೇ 16 ಅಧ್ಯಾಯ ಮಾತ್ರ. ಆದರೆ ಎಲ್ಲಕ್ಕಿಂತಲೂ ಮೊದಲು ಬರೆದಿರುವುದು ಯಾರು? ಮಾರ್ಕನ ಸುವಾರ್ತೆ. ಆದರೆ ಅಷ್ಟೊಂದು ವಿವರಣೆಗಳನ್ನು ಮಾರ್ಕನ ಸುವಾರ್ತೆಯಲ್ಲಿ ನಾವು ಕಾಣ್ತಾ ಇಲ್ಲ. ಹೇಗಿದ್ದಾಗಿಯೂ ಈ ಮತ್ತಾಯ ಮತ್ತು ಯೋಹಾನ ನಮಗೆ ಅನೇಕ ಸಂಗತಿಗಳನ್ನು ತಿಳಿಸ್ತಾ ಇದೆ. ಯಾಕಂದರೆ ಇಬ್ಬರು ಕೊಡದಂತಹ ಅನೇಕ ವಿಷಯಗಳನ್ನು, ಅಂದರೆ ಅವರು ನೇರವಾಗಿ ಕಂಡು ಕೇಳಿ ಬರೆದಿರುವಂಥದ್ದು. ಅದರಿಂದ ಯೇಸು ಕ್ರಿಸ್ತನ ಉಪದೇಶಗಳಿಗೂ ಸ್ವಲ್ಪ ಪ್ರಾಧಾನ್ಯತೆ ಈ 2 ಸುವಾರ್ತೆಗಳಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ. ಹಾಗೆ ಈಗ ಮತ್ತಾಯನ ಸುವಾರ್ತೆಯಲ್ಲಿ ನೀವು ಹೇಗೆ ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳಿದ್ದೀರಾ. ಮಾರ್ಕನ ಸುವಾರ್ತೆಯಲ್ಲಿ ಸಹ ಬರೆಯಲ್ಪಟ್ಟಿದೆ ಅಲ್ಲ ಭಾಷೆ ಕೆಲವೊಂದು? ಮಾರ್ಕನ ಸುವಾರ್ತೆಯಲ್ಲಿ ಉಪದೇಶಗಳು ಬಹಳ ಕಡಿಮೆ. ನಾವು ಬಹಳ ಕಡಿಮೆ ಅಂತ ಅಂದರೆ ಯೇಸು ಕ್ರಿಸ್ತನ ಒಂದೇ ಕಲಿಸುವಿಕೆ ಆ್ಯಕ್ಚುಲಿ ಮಾರ್ಕನ ಸುವಾರ್ತೆ ಇರುವಂಥದ್ದು. ಅಂದರೆ ಮಾರ್ಕನು ಇದು ಎಣ್ಣೆ ಮರಗಳ ಗುಡ್ಡದಲ್ಲಿ ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಅಂತ್ಯಕಾಲದ ಶಾಸ್ತ್ರದ ಬಗ್ಗೆ ಆಡಿದಂತಹ ಒಂದು ದೀರ್ಘವಾದ ಪ್ರಸಂಗ ಮಾತ್ರ ಮಾರ್ಕನ ಸುವಾರ್ತೆ ಇರುವಂಥದ್ದು. ಮಾರ್ಕನು ಯೇಸು ಕ್ರಿಸ್ತನು ಮಾಡಿದ ಅನೇಕ ಅದ್ಭುತಗಳಿಗೆ, ತಾನು ಸಂಚರಿಸಿದ ವಿಷಯಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದಾನೆ. ಓಕೆ, ಮಾರ್ಕನ ಸುವಾರ್ತೆಯಲ್ಲಿ ಅಷ್ಟು ಪ್ರಾಮುಖ್ಯತೆ ಕೊಡದಿದ್ರು ಲೂಕನ ಸುವಾರ್ತೆಯಲ್ಲಿ ಸ್ವಲ್ಪ ವಿಸ್ತಾರವಾಗಿ ಬರೆಯಲ್ಪಟ್ಟಿದೆ ಅಲ್ವಾ ಭಾಷೆ? ಹೇಗೆ ಬರೀತಾರೆ ಅಂದರೆ ಲೂಕನ ಸುವಾರ್ತೆ ಕಾಮನ್ ಆಗಿ ಜೆಂಟೈಲ್ಸಿಗೆ, ಆ್ಯಕ್ಚುಲಿ ಬೈಬಲ್ನ ಏಕೈಕ ಯಹೂದ್ಯನಲ್ಲದ ಬರಹಗಾರ ಲೂಕ ಮಾತ್ರ, ಬೇರೆ ಎಲ್ಲ ಯಹೂದ್ಯರೇ ಬರೆದಿರುವಂಥದ್ದು. ಲೂಕ 2 ಪುಸ್ತಕ ಬರೆದಿದ್ದಾನೆ, ಲೂಕನ ಸುವಾರ್ತೆ ಮತ್ತು ಅಪೊಸ್ತಲ ಕೃತ್ಯ. ಆ 2 ಪುಸ್ತಕ ಬಿಟ್ಟು ಬಾಕಿ ಎಲ್ಲ ಯಹೂದ್ಯರೇ ಬರೆದಿರುವುದು. ಆದ್ದರಿಂದ ಲೂಕನು
ಬರೆದಾಗ ತನ್ನ ಓದುಗರು ಜೆಂಟೈಲ್ಸ್ ಆಗಿದ್ದರು, ಅಂದರೆ ಜನ ಅನ್ಯರು, ಯಹೂದ್ಯರೇತರರು. ಅದನ್ನು ಅವರನ್ನು ಫೋಕಸ್ ಮಾಡಿ ಬರೆದಿರುವುದರಿಂದ ಸ್ವಲ್ಪ ಆತನ ಉಪದೇಶಗಳಿಗೂ, ಅಂದರೆ ಯೇಸು ಕ್ರಿಸ್ತನು ಆಡಿದ ಕೆಲವೊಂದು ಉಪದೇಶಗಳನ್ನು ಆತನ ಹೆಕ್ಕಿ ತನ್ನ ಸುವಾರ್ತೆಯಲ್ಲಿ ಕೊಡ್ತಾ ಇದ್ದಾನೆ. ಅಂದರೆ ನಿತ್ಯ ಜೀವದ ಬಗ್ಗೆ ಇರುವ ಪ್ರಶ್ನೆಗೆ ಉತ್ತರ, ಪ್ರತ್ಯೇಕವಾಗಿ ನಾನು ಹೇಳಿದೆ ಪ್ರಾರ್ಥನೆಯ ಬಗ್ಗೆ, ಪ್ರಾರ್ಥನಾ ಜೀವಿತದ ಬಗ್ಗೆ ಯೇಸು ಸ್ವಾಮಿ ಆಡಿದಂತಹ ಸಾಮ್ಯಗಳು ಮತ್ತು ಉದಾಹರಣೆಗಳು. ಆಮೇಲೆ ಫರಿಸಾಯರ ಕೆಲವೊಂದು ಸಂಪ್ರದಾಯಗಳು, ಅಂದಿನ ಕಾಲದಲ್ಲಿ ಇದ್ದಂತಹ ಕೆಲವು ಸಂಪ್ರದಾಯಗಳು ಹೇಗಿದ್ದವು ಮತ್ತು ಅದಕ್ಕೆ ವಿರೋಧವಾಗಿ ಯೇಸು ಮಾಡಿದಂತಹ ಸಂಗತಿ, ಮತ್ತು ಕಪಟತನ ಮತ್ತು ದೇವದೂಷಣೆ ಸಂಬಂಧವಾಗಿ ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಅವರು ಹೇಳಿದ ದೇವದೂಷಣೆ ಮತ್ತು ಫರಿಸಾಯರ ಕಪಟತನದ ಬಗ್ಗೆ, ಮತ್ತು ಯಾವಾಗಲೂ ಎಚ್ಚರಿಕೆ, ವಾಚ್ಫುಲ್ನೆಸ್ ಅಂದರೆ ಯಾವಾಗಲೂ ಎಚ್ಚರವಾಗಿರುವುದರ ಬಗ್ಗೆ, ಮತ್ತು ಫೇತ್ಫುಲ್ನೆಸ್ ನಂಬಿಗಸ್ತಿಕೆಯ ಬಗ್ಗೆ, ಅಂದರೆ ಸಮಯಗಳ ಬಗ್ಗೆ, ಅಂದ್ರೇನು ಆತನ ಬರೋಣದ ಸಮಯಗಳ ಬಗ್ಗೆ ನಾವು ಎಚ್ಚರಿಕೆಯಿಂದಿರುವುದರ ಬಗ್ಗೆ, ಮತ್ತು ಮಾನಸಾಂತರದ ಬಗ್ಗೆ, ಮತ್ತು ಸಬ್ಬತ್ತಿನ ಯೇಸು ಕ್ರಿಸ್ತನ ಹೆಚ್ಚು ಅದ್ಭುತಗಳನ್ನು ಮಾಡಿದ್ದು ಸಬ್ಬತ್ ದಿನದಲ್ಲಿ. ಸಬ್ಬತ್ತಿನಲ್ಲಿ ಯೇಸು ಕ್ರಿಸ್ತನ ರೋಗಿಗಳನ್ನು ಗುಣಪಡಿಸಿದರ ಒಂದು ಪಟ್ಟಿಯನ್ನೇ ಲೂಕನ ಸುವಾರ್ತೆಯಲ್ಲಿ ನಾವು ಕಾಣ್ತೇವೆ. ಆಮೇಲೆ ಶಿಷ್ಯತ್ವದ ಬಗ್ಗೆ, ಹಣದ ಸಂಪತ್ತಿನ ಬಗ್ಗೆ, ಮತ್ತು ಕ್ಷಮಾಪಣೆ ಮತ್ತು ನಾವು ದೇವರಿಗೆ ಕೃತಜ್ಞತೆ ಹೇಳುವುದರ ಬಗ್ಗೆ, ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆ, ಈ ರೀತಿ ಸಾಮಾನ್ಯ ಜನರಿಗೆ ಬೇಕಾದಂತಹ ಕೆಲವೊಂದು ಸಂಗತಿಗಳನ್ನು ಲೂಕನ ಸುವಾರ್ತೆಯಲ್ಲಿ ಲೂಕನ ಪರ್ಟಿಕ್ಯುಲರ್ ಆಗಿ ಎಕ್ಕಿ ಬರೆದಿರುವುದಾಗಿ ನಾವು ನೋಡ್ತೇವೆ. ಹೀಗೆ ನಾವು ಈ 4 ಸುವಾರ್ತೆಯನ್ನು ಸೇರಿಸಿ ಕಲಿಯುವಾಗ ಒಬ್ಬ ಕ್ರೈಸ್ತನಿಗೆ ಬೇಕಾದ ಎಲ್ಲ ಉಪದೇಶಗಳನ್ನು ನಮಗೆ ಸಿಗುವಂಥದ್ದಾಗಿದೆ. ಅದರಿಂದ ಒಂದೇ ಸುವಾರ್ತೆಯಲ್ಲಿ ಮಾತ್ರ ನಾವು ಡಿಪೆಂಡ್ ಆಗಿರಬಾರ್ದು. ಎಲ್ಲವನ್ನ ನಾವು ಕಲಿಯುವಾಗ ಒಬ್ಬ ಕ್ರೈಸ್ತನ, ಈಗ ನಾವು ಆಹಾರ ಸೇವಿಸುವಾಗ ಒಂದೇ ಆಹಾರ ಅಲ್ಲ, ನಾವು ಬೇರೆ ಬೇರೆ ಆಹಾರವನ್ನು ಸೇವಿಸುವಾಗಲೇ ನಮಗೆ ಅದೊಂದು ಪೌಷ್ಟಿಕ ಆಹಾರವಾಗಿ ಮಾರ್ಪಡುವಂಥದ್ದು. ಅದೇ ರೀತಿ ನಾವು ಈ 4 ಸುವಾರ್ತೆಯನ್ನು ಸೇರಿ ಕಲಿಯುವಾಗ ಒಬ್ಬ ಕ್ರೈಸ್ತನ ಹೇಗೆ ಒಬ್ಬ ಒಳ್ಳೆ ಕ್ರೈಸ್ತನಾಗಲಿಕ್ಕೆ ಸಾಧ್ಯ ಎಂಬುದನ್ನು ನಮಗೆ ಕಲೀಲಿಕ್ಕೆ ಸಾಧ್ಯ. ಖಂಡಿತ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಜೀವನ ಚರಿತ್ರೆಯ ಈ ಒಂದು ಅಮೋಘ ಚರಿತ್ರೆ ಕಾರ್ಯಕ್ರಮದಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಬೋಧನೆ ಮಾಡಿದನೆಂಬುದಾಗಿ ಸುವಾರ್ತಿಕರು ಬರೆದಂಥ ರೀತಿಯನ್ನು ನಾವು ನೋಡಿದೆವು. ಆದರೆ ಎಲ್ಲ ಬೋಧನೆ ನಾವು ತೆಗೆದುಕೊಂಡು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸುವುದಾದರೆ ಮಾತ್ರ ಕ್ರಿಸ್ತಿಯ ಜೀವಿತವನ್ನು ನಾವು ನಡೆಸಲಿಕ್ಕೆ ಸಾಧ್ಯ, ಕ್ರಿಸ್ತನಿಗೆ ಅನುಸಾರವಾದಂಥ ಜೀವಿತ ನಡೆಸಲಿಕ್ಕೆ ಸಾಧ್ಯ ಎಂಬುದಾಗಿ ದೇವಸೇವಕರು ಹೇಳಿದರು. ಆ ಮಾತನ್ನು ನಾವು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಹೇಳುತ್ತಾ ಅದರಲ್ಲಿ ಆತನ ಉಪದೇಶವನ್ನು ಕಲಿಸುತ್ತಿರುವಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಸಂಚಿಕೆಯಲ್ಲಿ ಬರುವವರೆಗೆ ತಪ್ಪದೆ ವೀಕ್ಷಿಸಿ ಆಶ್ರಯ ಟಿವಿ. ವಂದನೆಗಳು.